ಬಿಜೆಪಿ ಶಾಸಕ ರಾಜು ಕಾಗೆ ಕುಟುಂಬದ ಗುಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಶಾಸಕ ರಾಜು ಕಾಗೆ ಸೇರಿ ಒಟ್ಟು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಭೀಮಾಶಂಕರ ಗ್ರಾಮದಲ್ಲಿ 13 ಆರೋಪಿಗಳ ಪೈಕಿ 6 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಶಾಸಕ ರಾಜು ಕಾಗೆ, ಅವರ ಪುತ್ರಿಯಾದಂತಹ ತೃಪ್ತಿ ಕಾಗೆ, ಸಹೋದರ ಶಿವಗೌಡ ಹಾಗೂ ಶಿವಗೌಡ ಪತ್ನಿ ಜೊತೆಗೆ ರಾಜು ಕಾಗೆ ಚಾಲಕರನ್ನ ಬಂಧಿಸಲಾಗಿದೆ. ಜನವರಿ 1ರಂದು ಕಾಂಗ್ರೆಸ್ ಕಾರ್ಯಕರ್ತ ವಿವೇಕ್ ಶೆಟ್ಟಿ ಮನೆಗೆ ನುಗ್ಗಿದಂತಹ ಶಾಸಕ ರಾಜು ಕಾಗೆ ಪಟಾಲಂ ವಿವೇಕ್ ಶೆಟ್ಟಿಯನ್ನ ಮನಬಂದಂತೆ ಥಳಿಸಿತು. ಪ್ರಕರಣದ ಸಂಬಂಧ ಶಾಸಕ ರಾಜು ಕಾಗೆ ಸೇರಿ 13 ಆರೋಪಿಗಳ ವಿರುದ್ಧ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾಗುವಾಡ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ದೂರು ದಾಖಲಿಸಿಕೊಂಡ 10 ದಿನಗಳ ಬಳಿಕ 13 ಆರೋಪಿಗಳ ಪೈಕಿ 6 ಮಂದಿ ಆರೋಪಿಗಳನ್ನ ಈಗ ಬಂಧಿಸಲಾಗಿರುವಂಥದ್ದು. ಶಾಸಕ ರಾಜು ಕಾಗೆಯೂ ಸೇರಿದಂತೆ ಅವರ ಕುಟುಂಬಸ್ಥರು ಎಲ್ಲರೂ ಒಟ್ಟು 6 ಜನ ಈಗ ಬಂಧನಕ್ಕೀಡಾಗಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಪ್ರಕರಣ ಬಹಳ ದೊಡ್ಡದಾದಂತಹ ಸುದ್ದಿ ಮಾಡಿತ್ತು. ರಾಜು ಕಾಗೆ ಕುಟುಂಬಸ್ಥರು ವಿವೇಕ್ ಶೆಟ್ಟಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರು. ಅದು ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಜೊತೆಗೆ ಅವರನ್ನ ಅಮಾನುಷವಾಗಿ ಮೆಟ್ಟಿಲ ಮೇಲೆ ಎಳ್ಕೊಂಡು ಬಂದು ನಂತರ ಥಳಿಸಿ ಅವರಿಗೆ ಹಲ್ಲೆಯನ್ನ ಮಾಡಲಾಗಿತ್ತು. ರಾಜು ಕಾಗೆ ವಿರುದ್ಧ ಅವರು ಫೇಸ್ಬುಕ್ನಲ್ಲಿ ಕಾಮೆಂಟ್ ಹಾಕಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹಲ್ಲೆ ನಡೆದಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ 13 ಜನರ ಮೇಲೆ ದೂರನ್ನು ದಾಖಲಿಸಿಕೊಳ್ಳಲಾಗಿತ್ತು. ಈಗ 10 ದಿನದ ಬಳಿಕ ಬಿಜೆಪಿ ಶಾಸಕ ರಾಜು ಕಾಗೆ ಸೇರಿ ಒಟ್ಟು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಶಾಸಕ ರಾಜು ಕಾಗೆ, ಅವರ ಪುತ್ರಿ ಜೊತೆಗೆ ಸಹೋದರನ ಪತ್ನಿ ಎಲ್ಲವೂ ಸೇರಿ ಚಾಲಕರು ಸೇರಿ ಒಟ್ಟು 6 ಮಂದಿಯನ್ನು ಬಂಧಿಸಲಾಗಿದೆ. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಮುಷ್ತಾಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಷ್ತಾಕ್, 10 ದಿನದ ಬಳಿಕವಾದರೂ ಒಂದು ಆಕ್ಷನ್ ಆಯ್ತಲ್ಲ ಅನ್ನುವಂಥದ್ದು. ಒಟ್ಟು 6 ಜನರ ಬಂಧನವಾಗಿದೆ. ಎಲ್ಲಿ ಆಯ್ತು ಬಂಧನ? ಹೇಗ್ ನಡೀತು ಕಾರ್ಯಾಚರಣೆ? ಪ್ರತಿಮಾ, ಇದು ಪ್ರಮುಖವಾದ ಬೆಳವಣಿಗೆ ಅಂತ ಹೇಳಬಹುದು. ಶಾಸಕ ರಾಜು ಕಾಗೆ ಹಾಗೂ ಅವ್ರ ಕುಟುಂಬಸ್ಥರು 5 ಜನ ಹಾಗೂ ಅವರು ಸಹಚರ 6 ಜನ ಇನ್ನೂವರೆಗೆ ನಾಪತ್ತೆ ಇದ್ರು. ಆ ಹಿನ್ನೆಲೆ ಬೆಳಗಾವಿ ಎಸ್ಪಿ ನೇತೃತ್ವದ ಒಂದು ಮಿಂಚಿನ ಕಾರ್ಯಾಚರಣೆ ನಡೆದಿದೆ. ಗೋಕಾಕ್ ಡಿವೈಎಸ್ಪಿ ವೀರಭದ್ರಯ್ಯ ನೇತೃತ್ವದಲ್ಲಿ ಒಂದು ತಂಡ ಮಹಾರಾಷ್ಟ್ರದಲ್ಲಿ ಬೀಡು ಬಿಟ್ಟಿತ್ತು. ಆ ಹಿನ್ನೆಲೆ ಕಳೆದ ಸತತ 4 ದಿನಗಳಿಂದ ಅವರು ಹುಡುಕಾಟ ನಡೆಸ್ತಾ ಇದ್ರು. ಆ ಹಿನ್ನೆಲೆ ರಾಯಗಢ ಜಿಲ್ಲೆಯ ಭೀಮಾಶಂಕರ ಗ್ರಾಮದಲ್ಲಿ ಒಂದು ಹೋಟೆಲ್ ಮೇಲೆ ದಾಳಿ ನಡೆಸಿ ಗೋಕಾಕ್ ಡಿಎಸ್ಪಿಯ ತಂಡ ರಾಜು ಕಾಗೆ, ಅವ್ರ ಸಹೋದರ ಶಿವಗೌಡ ಕಾಗೆ, ಪ್ರಸಾದ್ ಕಾಗೆ ಮತ್ತು ಶೋಭಾ ಮತ್ತು ತೃಪ್ತಿ ಕಾಗೆ ಹಾಗೂ ಅವರ ವಾಹನ ಚಾಲಕ ಬಾಹುಬಲಿಯನ್ನು ವಶಕ್ಕೆ ಪಡೆದಿದ್ದಾರೆ. ತದನಂತರ ಈಗ ಅವರು ಕರ್ಕೊಂಡು ಬಂದು ಅಥಣಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಿದ್ದಾರೆ ಎಂದು. ಮುಸ್ತಾಕ್, ಮುಂದಿನ ಬೆಳವಣಿಗೆಗಳು ಹೇಗೆ ಸಾಗುತ್ತೆ ಅಂತ? ಯಾಕಂದ್ರೆ ಒಬ್ಬ ಶಾಸಕನ ಬಂಧನವಾಗಿದೆ ಅಂತಂದ್ರೆ ಬಹಳ ಮಹತ್ವದ ಬೆಳವಣಿಗೆ ಇದು. ಪ್ರತಿಮಾ, ಏನಂತಂದ್ರೆ ಕಳೆದ 2 ದಿನಗಳಿಂದ ವಿವೇಕ್ ಶೆಟ್ಟಿ ಒಂದು ಹೇಳಿಕೆ ಕೊಟ್ಟಿದ್ರು. ಈ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಸಿಗಬಾರದು, ಜಾಮೀನು ಸಿಕ್ಕರೆ ನಮ್ಮ ಜೀವಕ್ಕೆ ಅಪಾಯ ಇದೆ. ಇಡೀ ಉಗಾರದಲ್ಲಿ ಗ್ರಾಮಸ್ಥರು ಎಲ್ಲರೂ ಒಂದು ಭಯದಲ್ಲಿದ್ದಾರೆ. ಯಾಕಂದ್ರೆ ಉಗಾರ ಅಂದ್ರೆ ಉಗಾರ ಗ್ರಾಮದ ವಾತಾವರಣ ಅಂದ್ರೆ ಒಂದು ಬಿಹಾರದಲ್ಲಿ ಇದ್ದಂತ ಪರಿಸ್ಥಿತಿ ಇದೆ. ಅಲ್ಲಿ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿ ನಾವು ಜೀವಂತಿರೋದ್ರಲ್ಲಿ ನಮ್ಗೆ ಕಷ್ಟವಾಗುತ್ತೆ ಅಂತಂದು ಹೇಳಿಕೆಯನ್ನು ನೀಡಿದ್ರು. ಆ ಹಿನ್ನೆಲೆ ಅದಕ್ಕೆ ಒಂದು ಬೆಳಗಾವಿ ಎಸ್ಪಿ ಅವರು ಒಂದು ವಿಶೇಷ ತಂಡ ರಚಿಸಿ 3 ತಂಡ ರಚಿಸಿ ವಿಶೇಷ ತಂಡ ರಚಿಸಿ ಈ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬಹುದು. ಮುಸ್ತಾಕ್, ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿತ್ತ ಈ ಕುಟುಂಬ ಹೇಗೆ ಅಂತ? ಪ್ರತಿಮಾ, ಏನಂದ್ರೆ ಇವರು ಪ್ರತಿದಿನ ಒಂದು ಬೇರೆ ಬೇರೆ ಹೋಟೆಲ್ ನಲ್ಲಿ ಮತ್ತು ಬೇರೆ ಬೇರೆ ಊರಲ್ಲಿ ಇರ್ತಿದ್ದೊಂದು ಪೊಲೀಸರಿಗೆ ಒಂದು ಮಾಹಿತಿ ಆಗಿತ್ತು. ಅವರು ಮೊಬೈಲ್ ಮುಖಾಂತರ ಹಾಗೂ ಅವರು ಸಂಪರ್ಕ ಇಟ್ಟಂತ ಕೆಲವು ಜನರಿಗೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಒಂದು ಮಾಹಿತಿ ಬೆಳಕಿಗೆ ಬಂದಿತ್ತು. ಕಳೆದ 3 ದಿನಗಳಿಂದ ಅವರು ಸಂಪರ್ಕದಲ್ಲಿ ಇದ್ದಂತ 4 ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ಒಂದು ಮಾಹಿತಿ ಬೆಳಕಿಗೆ ಬಂದಿತ್ತು. ಆ ಹಿನ್ನೆಲೆ ಮೊಬೈಲ್ ಮೂಲಕ ಅವರು ಪತ್ತೆ ಮಾಡಿ ಇವರಿಗೆ ವಶಕ್ಕೆ ಪಡೆದ ಅಂತ ಹೇಳ್ಬಹುದು. 6 ಜನರ ಬಂಧನ ಆಗಿದೆ. ಆದರೆ ಒಟ್ಟು 13 ಜನರ ಮೇಲೆ ಆದಂಥದ್ದು ದೂರು. ಇನ್ನುಳಿದಂತಹ 7 ಜನರ ಬಗ್ಗೆ ಶೋಧ ಮುಂದುವರೆದಿದೆಯಾ? ಅವರು ಯಾರು ಅಂತ? ಇವರು ಕುಟುಂಬಸ್ಥರೇನಾ ಅಥವಾ ಕಾಗೆ ಪಟಾಲಮ್ಮ ಅಂತ? ಪ್ರತಿಮಾ, ಈ ಪ್ರಕರಣದಲ್ಲಿ ಸುಮಾರು 13 ಜನ ಆರೋಪಿಗಳು ಇದ್ದಾರೆ. ಅದರಲ್ಲಿ 6 ಜನಕ್ಕೆ ವಶಕ್ಕೆ ಪಡೆದಿದ್ದಾರೆ. ಇನ್ನೂ 6 ಜನ ಏನಾದ್ರೆ 7 ಜನ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಿದಂತವರು ಬೆಂಬಲಿಗರು ಇದ್ದಂತ ಜನರು. ಇವರಿಗಾಗಿ ಒಂದು ವಿಶೇಷ ತಂಡ ರಚಿಸಿ ಬೆಳಗಾವಿ ಎಸ್ಪಿ ರವಿಕಾಂತೇಗೌಡ ಹಾಗೂ ಅಡಿಷನಲ್ ಎಸ್ಪಿ ರವೀಂದ್ರ ನೇತೃತ್ವದಲ್ಲಿ ಒಂದು ತಂಡ ಅವರಿಗೆ ಹುಡುಕಾಟ ನಡೆಸ್ತಾ ಇದೆ, ತೀವ್ರ ಹುಡುಕಾಟ ನಡೆಸ್ತಾ ಇದೆ. ಅವರು ಸಹ ಮಹಾರಾಷ್ಟ್ರ ಹಾಗೂ ಬೇರೆ ರಾಜ್ಯಗಳಿಗೆ ತಲೆಮರೆಸಿಕೊಂಡರು ಎಂದು ಮಾಹಿತಿ ಲಭ್ಯವಾಗಿದೆ. ಮುಸ್ತಾಕ್, ಈಗ ಆರೋಪಿ ನಂಬರ್ 1, 2, 3 ಈ ರೀತಿಯಲ್ಲಿ ನಾವು ಹಾಕೊಂಡು ಹೋದ್ರೆ ಯಾರನ್ನ ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ? ಹೇಗ ಆಗಿದೆ ಪ್ರಕರಣ ಅಂತ? ಪ್ರತಿಮಾ, ಶಿವಗೌಡ ಕಾಗೆ
ಪ್ರಥಮ ಆರೋಪಿ ಅಂತ ಇದಾಗಿದೆ. ಇನ್ನು ಶಾಸಕ ರಾಜು ಕಾಗೆ 12ನೇ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಈಗ ಈ ಹಿನ್ನೆಲೆ ಇವರಿಗೆ ಇಂದು 21ನೇ ತಾರೀಕಿಗೆ ಒಂದು ಜಾಮೀನು ಕುರಿತು ಒಂದು ಬೆಳಗಾವಿ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇದೆ. ಇನ್ನು ಬೆಳಗಾವಿ SP ಅವರು ಇದು ಈ ಮುಂದಿನ ಕಾರ್ಯಾಚರಣೆ ಯಾವ ತರ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಮುಸ್ತಾಕ್, ಈಗ ಆರೋಪಿಗಳನ್ನ ಬಂಧಿಸಲಾಗಿರುವ ಹಿನ್ನೆಲೆಯಲ್ಲಿ ವಿವೇಕ್ ಶೆಟ್ಟಿ ಕುಟುಂಬಸ್ಥರಿಂದ ಏನಾದ್ರು ಪ್ರತಿಕ್ರಿಯೆ ಲಭ್ಯ ಆಗ್ತಿದ್ಯಾ, ಏನಂತಾರ ಅವರು ಅಂತ? ಪ್ರತಿಮಾ, ಈಗಾಗಲೇ ವಿವೇಕ್ ಶೆಟ್ಟಿ ಅವರಿಗೆ ನಾವು ಸಂಪರ್ಕ ಪಡಿಸಲು ಹಲವು ಬಾರಿ ಪ್ರಯತ್ನ ಮಾಡಿದ್ವಿ. ಇನ್ನೂ ಅವ್ರಿಗೆ ಸಂಪರ್ಕ ಬರ್ತಾ ಇಲ್ಲ. ವಿವೇಕ್ ಶೆಟ್ಟಿ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರ ಕುಟುಂಬದ ಸಹಿತ ಬೆಳಗಾವಿಗೆ ಮಹಾರಾಷ್ಟ್ರದ ಮಿರಾಜ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ. ಅವ್ರ ಕುಟುಂಬಸ್ಥರು ಸಹ ಅಲ್ಲೇ ಇದ್ದಾರೆ. ನಾವು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ, ಆದ್ರೆ ಯಾವುದೂ ಪ್ರತಿಕ್ರಿಯೆ ಇನ್ನೂ ಸಿಗ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ಮುಸ್ತಾಕ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ರಾಜು ಕಾಗೆ ಪಟಾಲಂ ಗುಂಡಾಗಿರಿಯ ಹಿನ್ನೆಲೆಯಲ್ಲಿ 10 ದಿನಗಳ ಬಳಿಕ ರಾಜು ಕಾಗೆ ಕುಟುಂಬಸ್ಥರನ್ನ ಬಂಧಿಸಲಾಗಿರುವಂಥದ್ದು. ಶಾಸಕ ರಾಜು ಕಾಗೆಯೂ ಸೇರಿ ಒಟ್ಟು 6 ಮಂದಿಯ ಬಂಧನವಾಗಿದೆ. ಇನ್ನು ಒಟ್ಟು 13 ಜನರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು. ಈಗ ಬಿಜೆಪಿ ಶಾಸಕ ರಾಜು ಕಾಗೆ ಅರೆಸ್ಟ್ ಆಗಿದ್ದು ಈ ಪ್ರಕರಣದಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ. ಒಟ್ಟು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆದರೆ ಇನ್ನೂ 7 ಆರೋಪಿಗಳ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಹೋಟೆಲ್ನಿಂದ ಹೋಟೆಲ್ಗೆ ಅವರು ಬದಲಾಯಿಸಿಕೊಂಡು ಹೋಗ್ತಲೇ ಇದ್ರು. ಆದರೂ ಕೂಡ ಬೆಂಬಿಡದಂತಹ ಪೊಲೀಸರು ಅವರ ವಿರುದ್ಧ ಶೋಧ ಕಾರ್ಯವನ್ನು ಮುಂದುವರೆಸಿದ್ರು. ಕೊನೆಗೂ ಮಹಾರಾಷ್ಟ್ರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ರಾಜು ಕಾಗೆ ಪಟಾಲಂನ ಗುಂಡಾಗಿರಿಯ ಹಿನ್ನೆಲೆಯಲ್ಲಿ 10 ದಿನಗಳ ಬಳಿಕ ಈಗ ಶಾಸಕರು ಸೇರಿ ಒಟ್ಟು 6 ಜನರ ಬಂಧನವಾಗಿದೆ.